ಈಗ ನೋಡ್ರಿ ನಮ್ಮ ಮಮ್ಮಿ ಎಲ್ಲ ಅಜ್ಜಿ ಆಗ್ಯಾಳ. ನಮ್ಮ ಮಮ್ಮಿ ಯಾವಾಗ ಬಿ ನನಗೆ ಏನ್ ತಿಳಿಸಿ ಹೇಳ್ತಿರ್ತಾರಪ್ಪ ಅಂದ್ರ ಮಕ್ಕಳಿಗ ಭಾಳ ಜೀವದ್ಲಿತ್ ಬೆಳೆಸ್ಬೇಕು, ಭಾಳ ಪ್ರೀತಿಲಿಂದ ನೋಡ್ಕೋಬೇಕು. ಮಕ್ಕಳಿಗ ಹೊಡೆದರ ದೂರ ಇರ್ಲಿ, ಬೈಲಕ್ನು ಹೋಗ್ಬಾರ್ದು ಮಕ್ಕಳಿಗ, ಯಾಕಂದ್ರ ಮಕ್ಳು ದೇವ್ರ ಸಮಾನ ಅಂತ ಹೇಳ್ತಿರ್ತಾರ ನಮ್ಮ ಮಮ್ಮಿ ಯಾವಾಗ ಬಿ. ಹಾ ಮತ್ ನಾವೇನಿದ್ದೇವೆ, ನಾವ್ ದೇವ್ರಪ್ಲೆ ಇರ್ಲಿಲ್ಲ, ಏನ್ ನಾವ್ ಮಕ್ಳೇ ಇರ್ಲಿಲ್ಲ. ನಮ್ಮ ಮಮ್ಮಿ ಸಣ್ಣಗಿದ್ದಾಗ ನಮ್ ಜೊತೆ ರೆಸ್ಲಿಂಗ್ ಮ್ಯಾಚ್ ನೋಡ್ತಿದ್ರು. ಸೇಮ್ ಟು ಸೇಮ್ ಮೂವ್ಸ್, ಸೇಮ್ ಸ್ಮ್ಯಾಕ್ ಎಲ್ಲ ಡಿಟ್ಟು ನಮಗೆ ಟ್ರೈ ಮಾಡ್ತಿದ್ರು. ಹಿಂಗಾಗಿ ಅವ್ರಿಗೆ ಯಾವತ್ತೂ ಹೊರಗೆ ಹೋಗೋಂತ ಪರಿಸ್ಥಿತಿ ಬಂದಿಲ್ಲ. ಅದೇ ಈಗಿನ ಹೊಸ ಮಮ್ಮಿದವ್ರು ಹೆಂಗಾರ ಗೊತ್ತ್ರಿ, ಅವ್ರಿಗೆ ವರ್ಕೌಟ್ ಮಾಡೋ ಸಲುವಾಗಿ ಯೋಗಾಗ್ ಹೋಗ್ದ, ಜಿಮ್ಮಿಗೆ ಹೋಗ್ದ, ಇದೆಲ್ಲ ಮಾಡ್ತಿರ್ತಾರ. ಅದೇ ನಮ್ ಟೈಮ್ನಲ್ಲಿ ಮಮ್ಮಿದವ್ರು ಹೆಂಗಿದ್ರು ಗೊತ್ತು, ಇಡೀ ದಿನ ನಮಗ್ ತೊಳೆದ್ರಾಗೆ ಮನ್ನಾರು ವರ್ಕೌಟ್ ಆಗ್ತಿತ್ತವ್ರಿ. ಹಿಂಗಾಗಿ ಅವ್ರು ಹೊರಗೆ ಹೋಗೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ. ಇಂಥದೊಂದ್ ದಿನ ಇಲ್ಲ ಅಂತಿಲ್ಲ, ಇಂಥದೊಂದ್ ಮಾತಿಲ್ಲ ಅಂತಿಲ್ಲ, ನಾವು ನಮ್ಮ ಮಮ್ಮಿದವ್ರ ಕೈಲಿಂದ ಹೊಡ್ಸ್ಕೊಲಾರ್ದಂಗ ಇರ್ಲ ಅದು. ನಾರೇ ಇಷ್ಟ ಹ್ಯಾಪಿ ಇದ್ದ, ಓ ಈಗ ನನಗೂ ಮಕ್ಕಳು ಅದಾರ, ನಾನು ಎಷ್ಟು ಬೈಬೋದು, ಎಷ್ಟು ಹೊಡಿಬೋದು, ನಂದು ಒಂದಿಷ್ಟು ಅಧಿಕಾರ ನಡೀತದ ಈಗ ಮನ್ಯಾಗ ಅಂತ ಹಿಂಗೆ ಅನ್ಕೊಂಡಿದ್ನ. ಬಟ್ ಎಲ್ಲರೂ ಎಲ್ಲನೇ ಉಲ್ಟಾ ನಡೆದ. ಮುಂಚೆ ನಮ್ಮ ಮಮ್ಮಿದವ್ರ ಕೈಲಿಂದ ಹೊಡ್ಸ್ಕೊಂತಿದ, ಈಗ ಅಂದ್ರ ಇವ್ರ ಕೈಲಿಂದ ಹೊಡ್ಸ್ಕೊಳತ್ತಿದ್ದೆವು.